ಬೇಲ್ ಅಪ್ಲಿಕೇಶನ್ ಬಗ್ಗೆ ನಾವು 2 ದಿನದಿಂದ ವಾದ ಮಾಡಿದ್ವಿ. ಪೊಲೀಸ್ ಅವ್ರಿಗೆ 2 ದಿನದ ಒಂದು ಕಸ್ಟಡಿಯನ್ನು ನೀಡಿತ್ತು. ಈ ಕಸ್ಟಡಿ ಮುಗಿದಿದ ನಂತರ ನಾನು ಬೇಲಿನ ತೀರ್ಪನ್ನು ಕೊಡ್ತೀನಿ ಅಂತ ನ್ಯಾಯಾಧೀಶರು ಹೇಳಿದರು. ಇವತ್ತು ತೀರ್ಪು ಹಿ ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಅಂತ ಕೊಟ್ಟಿದ್ದಾರೆ. ಒಂದು ಶ್ಯೂರಿಟಿ ಹಾಗೂ 15,000 ಬಾಂಡ್. ನಮಗೆ ಸಹಜವಾಗಿಯೇ ಇಂತಹ ಪ್ರಕರಣಗಳಲ್ಲಿ ಇನ್ನಷ್ಟು ಬೇಗನೆ ಬರಬೇಕಿತ್ತು ಬೇಗ. ಆದರೆ ಇದು ಒಂಥರ ಸೆನ್ಸೇಷನಲ್ ಕೇಸ್ ಆದ್ದರಿಂದ ರಾಜೀವ್ ಗೌಡರು ಇಲ್ಲಿ ನಿಂತಿದ್ದ MLAಗೆ ನಿಂತಿದ್ದ ಅಭ್ಯರ್ಥಿಗಳಾದ್ದರಿಂದ ಸ್ವಲ್ಪ ತಡವಾಯಿತು. ಆದರೂ ಸಹ ನಾವು ಕಾನೂನಿಗೆ ತಲೆಬಾಗ್ತೀವಿ. ಆಮೇಲೆ ಏನಿದು ರಾಜಕೀಯ ಪ್ರೇರಿತವಾಗಿ ಏನಿದೆ ಆ ಭಾಗ ಏನಿದೆ, ಇದರಲ್ಲಿ ಅಪರಾಧದ ಒಂದು ಭಾಗ ಇರ್ಬೋದು ಸಂಭಾಷಣೆ, ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯವಾಗಿ. ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ. ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ. ಬೇರೆ ಕೇಸುಗಳಲ್ಲಿ ಒಂದು ಕೇಸ್ ಒಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದೆ. ಒಂದು ಕೇಸ್ನ 2 ಕೇಸು 3 ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಹುನ್ನಾರ. ಅದನ್ನು ಇದರಲ್ಲೇ ಸೇರಿಸ್ಕೊಬೋದು. ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದೆ. ಅದನ್ನು ಈ ಕೇಸ್ನಲ್ಲಿ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು. ಇಲ್ಲ ಇವ್ರ ಮೇಲೆ 2 ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ, ಒಳಗಡೆ ಕಳಿಸ್ಬೇಕು ಅಂತ ಏನು ಕೇಳಿಲ್ಲ. ಆದ್ದರಿಂದ ಆ ವಿಷಯ ಇವಾಗ ಪ್ರಸ್ತಾಪ ಬರಲ್ಲ ಅಂತ. ಮುಂದೆ ಯಾವ ರೀತಿ ಇರುತ್ತೆ ಸರ್? ಮಾಡೋಣ, ಫೈಟ್ ಮಾಡೋಣ, ಬೇಗ ಬಂದ್ಬಿಡ್ಲಿ. ನಾವಿಲ್ಲೇ ಇದ್ರೆ ಯಾವುದೋ ಬೇರೆ ಒತ್ತಡದಿಂದ ಮಾಡಿದ್ದಾರೆ ಪೊಲೀಸ್ನವರು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಏನಪ್ಪ ಆದರೂ ಕೂಡ ಗಾಬರಿ ಬೀಳ್ದೇನೆ ಈ ಲಾಯರ್ ಒಬ್ಬನು ಇಟ್ಕೊಂಡು ಬಂದು ಇಲ್ಲಿ ಸರೆಂಡರ್ ಆಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಟ್ರಾನ್ಸ್ಪೋರ್ಟ್ರ್ ಕಾಪಿ ಕೊಟ್ಟು ಅಬ್ಜೆಕ್ಷನ್ ಹಾಕಿಸಿ ಆರ್ಗ್ಯುಮೆಂಟ್ ಮಾಡಿದ್ರು. ಇಲ್ಲೇ ಬಿಟ್ಬಿಡೋರು. ಹೇಳಿದ್ದೀನಿ ನಿಮಗೆ, ಇಷ್ಟೆಲ್ಲ ನಿಮ್ಮ ಕಷ್ಟನೇ ಇರ್ತಾ ಇರಲಿಲ್ಲ. ಮೀಡಿಯಾದವ್ರು ಇದ್ದಾರಲ್ಲ ತುಂಬ ಅಯ್ಯೋ ಫಲ ತುಂಬ ಕಷ್ಟ ಬಿದ್ದಿದ್ದಾರೆ. ಅದರಿಂದ ನಿಮ್ಮ ಕಷ್ಟಕ್ಕೆ ಧನ್ಯವಾದಗಳನ್ನ ಆವಾಗಲೇ ಹೇಳಿಬಿಟ್ಟಿದ್ದೀನಿ. ಈಗ ನಮ್ಮ ವಿವೇಕ್ ಅವ್ರು ಹೇಳ್ತಾರೆ.